ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡುವಂಥ ಒಂದು ಹೆಲ್ದಿ ಚಾಕೋ ಬೈಟ್ಸ್ ರೆಸಿಪಿ. ಇದಂತೂ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಸೊ ಮನ್ಯಾಗ ಇದನ್ನು ನಾವು ಈಸಿಯಾಗಿ ಮಾಡ್ಬೋದು ಮತ್ತು ಇದನ್ನು ಹೆಲ್ದಿಯಾಗಿ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡುವಂಥ ಒಂದು ರೆಸಿಪಿ ಇದೆ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ಮೊದಲ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಗೋಡಂಬಿ, ಅರ್ಧ ಕಪ್ ಬಾದಾಮ, ಅರ್ಧ ಕಪ್ ವಾಲ್ನಟ್, ಅರ್ಧ ಕಪ್ ಅಷ್ಟು ಖಜೂರ ಮತ್ತು 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್, 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಇದನ್ನು ಮಿಕ್ಸಿ ಮಾಡಿ ತೊಗೋಬೇಕು. ಈ ಥರ ಆಗ್ತೈತಿದು ಪೇಸ್ಟ್ ಥರ ಗಟ್ಟಿನೇ ಇರಬೇಕಿದೆ, ಭಾಳ ಮೆತ್ತಗೆ ಇರಬಾರ್ದು. ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೋತೀನಿ. ಈಗ ನಾನಿಲ್ಲಿ ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ತೊಗೊಂಡೇನಿ. ಇದಂತೂ ಎಲ್ಲ ಕಡೆ ಈಸಿಯಾಗಿ ಸಿಗ್ತೈತಿ, ಇಲ್ಲಾಂದರೆ ಆನ್ಲೈನಾಗೂ ತೊಗೋಬೋದು. ಈಗ ಇದನ್ನು ನಾನು ಪೂರ್ತಿ ಪೀಸ್ನಾಗೆ ಕಟ್ ಮಾಡಿ ತೊಗೋತೀನಿ. ಇದು ವಿತ್ ಶುಗರ್ ಇದ್ದಿದ್ದ ಡಾರ್ಕ್ ಚಾಕ್ಲೇಟ್, ನೀವು ವಿತೌಟ್ ಶುಗರ್ ಇದ್ದಿದ್ದು ಚಾಕ್ಲೇಟನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ಒಂದು ಬೌಲ್ಗೆ ಹಾಕಿ ಈ ರೀತಿ ಕುದಿಯೋ ನೀರು ಮೇಲೆ ಈ ಬೌಲ್ ಇಟ್ಟು ಇದನ್ನು ಪೂರ್ತಿ ಈಗ ನಾನು ಮೆಲ್ಟ್ ಮಾಡ್ಕೊಂಡು ತೊಗೋತೀನಿ. ಈಸಿಯಾಗಿ ಮೆಲ್ಟ್ ಆಗ್ತೈತಿದೆ. ಬಿಸಿ ಕುದಿಯೋ ನೀರಿನ ಮೇಲೆ ಈ ರೀತಿ ಇಟ್ಟು ನೀರು ಅದಕ್ಕೆ ನಾವು ಇಟ್ಟಿರೋ ಪಾತ್ರೆಗೆ ಹತ್ತಬಾರ್ದು, ಅಷ್ಟು ನೀರಿಟ್ಟು ಈ ರೀತಿ ನಾವು ಮೆಲ್ಟ್ ಮಾಡಿ ತೊಗೋಬೋದು. ಒಂದು 2 ರಿಂದ 3 ನಿಮಿಷನಾಗ ಅಂದರೆ ಮೆಲ್ಟ್ ಆಗ್ತೈತಿ. ನಾನಿಲ್ಲೇ ಕಪ್ ಕೇಕಿಂದ ಟ್ರೇ ತೊಗೊಂಡೀನಿ. ಇದ್ರ ಬದಲು ನೀವು ಯೂಸ್ ಆ್ಯಂಡ್ ಥ್ರೋ ಟೀ ಕಪ್ ಇರ್ತಲ್ಲ ಅದರೊಳಗೂ ಇದನ್ನು ಮಾಡ್ಕೋಬೋದು. ನಾನು ಇವು ಡ್ರೈ ಫ್ರೂಟ್ಸಿನ ಬಾಲ್ಸ ಈ ಥರ ಮಾಡಿ ಹಾಕ್ಕೊಂಡೆ. ನಾವು ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಈ ಥರ ಬಾಲ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚಮಚದಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ನಾವು ಮೆಲ್ಟ್ ಮಾಡಿ ಇಟ್ಕೊಂಡಿರುವಂಥ ಚಾಕ್ಲೇಟ್ನ ಇದ್ರ ಮೇಲೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ಈ ರೀತಿ ಹಾಕ್ಕೋಬೇಕು. ನಾನು ಇಷ್ಟು ಚಾಕ್ಲೇಟ್ಸ್ಗೂ ಇದೇ ರೀತಿ ಹಾಕೋತೀನಿ. ಭಾಳ ರುಚಿಯಾಗಿರ್ತೈತಿ ಇದು ತಿನ್ನೋಕೆ, ಮತ್ತು ನಾವು ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಇದು ಹೆಲ್ದಿನೂ ಆಗಿರ್ತೈತಿ. ಈಗ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಬೇಕು, ಎಲ್ಲ ಕಡೆ ಈಕ್ವಲ್ ಆಗಿ ಆಗಲಿ ಅಂಥೇಳಿ. ಆಮೇಲೆ ಇದನ್ನು 1 ತಾಸು ನಾನು ಫ್ರಿಜ್ಜಿನಾಗ ಇಟ್ಬಿಡ್ತೇನೆ. ಫ್ರಿಜ್ಜಿನಾಗ ಇಡಬೇಕು, ಫ್ರೀಝರ್ನಾಗ ಇಡಬಾರ್ದು. ಈಗ ನಾನು 1 ತಾಸು ಆದಮೇಲೆ ತೆಗಿಯಾಕತ್ತೇನೆ ನೋಡಿರಿ. ಪೂರ್ತಿ ಈಗ ಚಾಕ್ಲೇಟ್ ಎಲ್ಲ ಗಟ್ಟಿ ಆಗೈತಿ. ಇದು ಡ್ರೈ ಫ್ರೂಟ್ಸಿಂದ ಎಲ್ಲ ಕರೆಕ್ಟಾಗಿ ಸೆಟ್ ಆಗೈತಿ. 1 ತಾಸು ಫ್ರಿಜ್ಜಿನಾಗ ಇಟ್ಬಿಡ್ಬೇಕು. ಇದನ್ನು ನಾನು ತೆಗೆದು ತೋರಿಸ್ತೇನೆ ಇನ್ನೊಂದು. ಇದನ್ನು ನಾವು ಸಣ್ಣ ಚಾಕ್ಲೇಟಿದ್ದು ಸಿಲಿಕಾನ್ ಮ್ಯಾಟ್ ಬರ್ತಾವಲ್ಲ ಅದರೊಳಗೆ ಸಣ್ಣ ಚಾಕ್ಲೇಟನ್ನು ಮಾಡ್ಕೋಬೋದು. ಇನ್ನು ಎಷ್ಟು ಮಸ್ತ್ ಆಗೈತಲ್ಲ. ಈಗ ನಾನು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೆಂದ ಕಾಣಿಸ್ಲಿ ಅಂಥೇಳಿ ಸ್ವಲ್ಪ ಲಿಕ್ವಿಡ್ ಚಾಕ್ಲೇಟ್ನ ಇನ್ನೊಂದು ಈ ರೀತಿ ಹಾಕಿ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಪೀಸ್ ಹಾಕೋತೀನಿ. ಚೆರ್ರಿ ಡ್ರೈ ಫ್ರೂಟ್ಸ್ ನಾವು ಏನು ಬೇಕಾದರೂ ಹಾಕೋಬೋದು, ಇಲ್ಲ ಹಂಗನೂ ತಿನ್ಬೋದು. ಮೇಲೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಹಾಕಿದರೆ ಮುಗೀತು ನೋಡ್ರಿ. ನಮ್ಮದು ಹೆಲ್ದಿ ಡ್ರೈ ಫ್ರೂಟ್ಸ್ ಚಾಕೋ ಬೈಟ್ಸ್ ರೆಡಿ ಆಗುತ್ತೆ. ಇದನ್ನೇ ಕಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೀಗ. ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ. ಸೊ ನಾವು ಇದನ್ನು ಈಸಿಯಾಗಿ ಮನ್ಯಾಗ ಮಾಡ್ಕೋಬೋದು. ಈ ಈಸಿಯಾಗಿರೋ ಹೆಲ್ದಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.